ಇಲ್ಲಿ ರಾಜ್ಯದ ಗೃಹಲಕ್ಷ್ಮಿಯರಿಗೆ ಒಂದು ಭರ್ಜರಿ ಗುಡ್ ನ್ಯೂಸ್ನ ಕೊಟ್ಟಿದ್ದಾರೆ ರಾಜ್ಯ ಸರ್ಕಾರದವರು. ಏನಂದರೆ ನಿಮಗೆ ಮುಂದಿನ ವರ್ಷದಿಂದ ಗೃಹಲಕ್ಷ್ಮಿ ಯೋಜನೆ ಹಣ ಡಬಲ್ ಬರುತ್ತೆ. ಅಂದರೆ ನಿಮಗೆ ಒಂದೇ ತಿಂಗಳಲ್ಲಿ 4,000 ರೂಪಾಯಿನ ರಿಸೀವ್ ಮಾಡ್ಕೋತೀರಾ. ಹಾಗಾದರೆ ಈ ಒಂದು 4,000 ಎಲ್ಲರ ಖಾತೆಗೂ ಕೂಡ ಬರುತ್ತಾ? ಇದಕ್ಕೇನಾದರೂ ಕಂಡೀಷನ್ ಇದೆಯಾ? ಲೇಟೆಸ್ಟ್ ಆಗಿ ಗೃಹಲಕ್ಷ್ಮಿ ಯೋಜನೆ ಕಡೆಯಿಂದ ಏನು ಅಪ್ಡೇಟ್ ಬಂದಿದೆ ಅದ್ರ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ನೋಡೋಣ. ನಿಮಗೆ ವಿಡಿಯೋ ಕ್ಲಿಯರ್ ಆಗಿ ಅರ್ಥ ಆಗಬೇಕಂದ್ರೆ ವಿಡಿಯೋನ ಮಧ್ಯ ಓಡಿಸ್ತಾನೆ ಕೊನೆವರೆಗೂ ಕೂಡ ನೋಡಿ, ಎಲ್ಲ ವಿಷಯನೂ ಕೂಡ ತಿಳ್ಕೊತೀರಾ. ಜಸ್ಟ್ ಒಂದು 2 ನಿಮಿಷ ಇರುತ್ತೆ ವಿಡಿಯೋ ಅಷ್ಟೇ. ಅದಕ್ಕಿಂತ ಮುಂಚೆ ಯಾರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಲ್ಲ ಪ್ರತಿಯೊಬ್ಬರು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪ್ರತಿಯೊಬ್ಬರು ಕೂಡ ವಿಡಿಯೋಗೊಂದು ಲೈಕ್ ಕೊಡಿ. ಇವಾಗ ನಾವು ಡೈರೆಕ್ಟ್ ಆಗಿ ವಿಡಿಯೋ ಬಗ್ಗೆ ಬರೋಣ. ಇಲ್ಲಿ ನೀವು ಗೃಹಲಕ್ಷ್ಮಿ ಯೋಜನೆ ಅಡಿ ಪ್ರತಿ ತಿಂಗಳು ಕೂಡ ಇಷ್ಟು ವರ್ಷ ಏನು ಮಾಡ್ತಿದ್ರಿ ಅಂದರೆ 2,200 ರೂಪಾಯಿನ ಪಡ್ಕೋತಿದ್ರೆ. ಆದರೆ ಸರ್ಕಾರದವರು ಈಗಾಗಲೇ ಅಫಿಷಿಯಲ್ ಆಗಿ ಅನೌನ್ಸ್ಮೆಂಟ್ನ ಮಾಡಿದ್ದಾರೆ. ಗೃಹಲಕ್ಷ್ಮಿ ಯೋಜನೆ ಅಡಿ ಏನು 2,000 ರೂಪಾಯಿ ಬರ್ತಿದೆಯಲ್ಲ ಅದ್ರ ಜೊತೆಗೆ ನಾವು ಅಡಿಷನಲ್ ಆಗಿ ಇನ್ನೂ 2,000 ಕೊಡ್ತೀವಿ ಅಂತ ಹೇಳಿದ್ರೆ. ಹಾಗಾದರೆ 4,000 ಎಲ್ಲರ ಖಾತೆಗೂ ಕೂಡ ಬರುತ್ತೆ. ಇದಕ್ಕೇನಾದರೂ ಕಂಡೀಷನ್ ಇದೆಯಾ? ಇದಕ್ಕೇನಾದರೂ ಸಪ್ರೇಟಾಗಿ ಅಪ್ಲಿಕೇಶನ್ ಹಾಕಬೇಕಾ? ಲೇಟೆಸ್ಟಾಗಿ ಏನು ಅಪ್ಡೇಟ್ಸ್ ಬಂದಿದೆ ಇದ್ರ ಬಗ್ಗೆ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ಒಂದು ಅನ್ನಭಾಗ್ಯ ಯೋಜನೆಗೆ ಸಂಬಂಧಪಟ್ಟಾಗ ಒಂದು ಅಪ್ಡೇಟ್ ಇದೆ, ಅದ್ರ ಬಗ್ಗೆ ಕೂಡ ನಿಮಗೆ ತಿಳಿಸ್ಕೊಟ್ಬಿಡ್ತೀನಿ. ಏನಂದರೆ ನೀವು ಅನ್ನಭಾಗ್ಯ ಯೋಜನೆ ಅಡಿ ಪ್ರತಿ ತಿಂಗಳು ಕೂಡ ರೇಷನ್ ಅಂಗಡಿಗೆ ಹೋಗ್ತಾ ಇದ್ದೀರಾ, ಅಲ್ಲಿ ನಿಮ್ಮ ಬಯೋಮೆಟ್ರಿಕ್ನ ಕೊಡ್ತಾ ಇದ್ದೀರಾ, ರೇಷನ್ನ ತೊಗೊಬರ್ತಾ ಇರೋ. ಆದರೆ ರಾಜ್ಯ ಸರ್ಕಾರದವ್ರು ಏನಂತ ಹೇಳಿದರು, ನಿಮಗೆ 10 kg ಅಕ್ಕಿ ಕೊಡ್ತೀವಿ ಅಂದರು. ಆಮೇಲೆ ಕೊಡೋಕ್ಕಾಗಲ್ಲ ಅಂತ ಹೇಳಿದರು. ಆಮೇಲೆ 5 kg ದುಡ್ಡನ್ನೇ ಕೊಡ್ತೀವಿ ಅಂತ ಹೇಳಿದರು. ದುಡ್ಡು ಕರೆಕ್ಟಾಗಿ ಬರ್ತಿತ್ತು ಎಲೆಕ್ಷನ್ ಮುಗಿಯೋಕ್ಕಿಂತ ಮುಂಚೆ. ಆದರೆ ಎಲೆಕ್ಷನ್ ಎಲ್ಲ ಮುಗ್ದಾದ್ಮೇಲೆ ಏನಾಗಿದೆ ಅಂದರೆ ನಿಮಗೆ ಅನ್ನಭಾಗ್ಯ ಯೋಜನೆ ಅಡಿ ಪ್ರತಿ ತಿಂಗಳು ಕೂಡ ರೇಷನ್ನ ಕೊಡ್ತಾ ಇದ್ದಾರೆ. ಅದರಲ್ಲಿ ಯಾವುದೇ ಥರದ ವ್ಯತ್ಯಾಸ ಏನು ಮಾಡಿಲ್ಲ. ಎಲ್ಲ ಜಿಲ್ಲೆಯಲ್ಲೂ ಕೂಡ ಕರೆಕ್ಟಾಗಿ ರೇಷನ್ ಸಿಗ್ತಿದೆ. ಆದರೆ ಇವಾಗ ನಿಮ್ಗೆ ಏನು ಎಕ್ಸ್ಟ್ರಾ ಒಂದು ಅಮೌಂಟ್ ಬರಬೇಕಾಗಿತ್ತಲ್ಲ, ಅದು ಯಾರಿಗೂ ಕೂಡ ಸರಿಯಾಗಿ ಖಾತೆಗೆ ಜಮೆ ಆಗ್ತಾ ಇಲ್ಲ. ಇವಾಗ ಅನ್ನಭಾಗ್ಯ ಯೋಜನೆ ಅಡಿ ನಿಮ್ಗೆ ಏನು ಹಣ ಜಮೆ ಆಗಬೇಕಾಗಿತ್ತಲ್ಲ, ಕಳೆದ 3-4 ತಿಂಗಳಿಂದ ಹಣ ಜಮೆ ಆಗಿರೋಲ್ಲ, ಪೆಂಡಿಂಗಲ್ಲಿ ಇದೆಯಲ್ಲ 4-5 ತಿಂಗಳಿಂದ, ಅದನ್ನೆಲ್ಲನೂ ಕೂಡ ಒಟ್ಟಿಗೆ ಜಮೆ ಮಾಡ್ತೀವಿ ಅಂತ ಒಂದು ಅಪ್ಡೇಟ್ನ ಕೊಟ್ಟಿದ್ದಾರೆ. ಅಂದರೆ ನಿಮಗೆ 4-5 ತಿಂಗಳದು ಅನ್ನಭಾಗ್ಯ ಯೋಜನೆ ಅಮೌಂಟ್ ಏನಿದೆಯಲ್ಲ ಎಲ್ಲನೂ ಕೂಡ ಒಟ್ಟಿಗೆ ಇನ್ನು ಕೆಲವು ದಿನಗಳಲ್ಲಿ ನಿಮ್ಮ ಖಾತೆಗೆ ಬಂದು ಜಮೆ ಆಗುತ್ತೆ ಅಂತ ಸರ್ಕಾರದ ಕಡೆಯಿಂದ ಅಪ್ಡೇಟ್ ಬಂದಿದೆ. ಇವಾಗ ನಾವು ಬ್ಯಾಕ್ ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ಬರೋಣ. ಇಲ್ಲಿ ಗೃಹಲಕ್ಷ್ಮಿ ಯೋಜನೆಯಲ್ಲಿ ನೀವು ಯಾರು ಪ್ರತಿ ತಿಂಗಳು ಕೂಡ 2,000 ರೂಪಾಯಿನ ಪಡ್ಕೋತಾ ಇದ್ದೀರಾ, ನಿಮ್ಗೆಲ್ಲರಿಗೂ ಕೂಡ ಏನಾಗಿರುತ್ತೆ ಅಂದರೆ 10ನೇ ಕಂತು ಅಥವಾ 15ನೇ ಕಂತುವರೆಗೂ ಕೂಡ ಹಣ ಬಂದಿರುತ್ತೆ. ಆದರೆ ನೀವೆಲ್ಲರೂ ಕೂಡ 15ನೇ ಕಂತುವರೆಗೂ ಕೂಡ ಹಣ ಪಡ್ಕೊಂಡಿರ್ತೀರ. ಕೆಲವ್ರಿಗೆ ಏನಾಗಿರುತ್ತೆ ಅಂದರೆ ಒಂದು 10ನೇ ಕಂತು 12ನೇ ಕಂತುವರೆಗೂ ಕೂಡ ಹಣ ಬಂದಿರುತ್ತೆ. ಅಥವಾ ಕೆಲವ್ರಿಗೆ ಏನಾಗಿರುತ್ತೆ ಅಂದರೆ 10 ಅಥವಾ 11 ಮಿಸ್ ಆಗಿಬಿಟ್ಟಿರುತ್ತೆ, ಆಮೇಲೆ ಕಂಟಿನ್ಯೂಸ್ ಆಗಿ ಹಣ ಬಂದಿರುತ್ತೆ. ಇಂಥವ್ರಿಗೆ ಏನು ಮಾಡ್ತಾಯಿದ್ದಾರೆ ಅಂದರೆ ಸರ್ಕಾರದವರು ಅದೆಲ್ಲರದ್ದು ಕೂಡ ಐಡೆಂಟಿಫೈ ಮಾಡ್ತಾಯಿದ್ದಾರೆ. ಇಲ್ಲಿ ಗೃಹಲಕ್ಷ್ಮಿ ಯೋಜನೆ ಅಡಿ ಯಾರಿಗೆ ಒಂದು 2-3 ಕಂತು ಅಥವಾ ಒಂದು 5-6 ಕಂತು ಮಿಸ್ ಆಗಿದೆ ಅವ್ರಿಗೆಲ್ಲರದ್ದು ಕೂಡ ಒಂದು ಲಿಸ್ಟು ಎಲ್ಲನೂ ಕೂಡ ರೆಡಿ ಮಾಡಿಕೊಂಡು ಮುಂದಿನ ತಿಂಗಳು ಅಂದರೆ ಮುಂದಿನ ವರ್ಷದಿಂದ ಏನು ಮಾಡ್ತಾಯಿದ್ದಾರೆ ಅಂದರೆ ಇಲ್ಲಿ ಗೃಹಲಕ್ಷ್ಮಿ ಯೋಜನೆ ಅಡಿ 2,000 ರೂಪಾಯಿ ರೆಗ್ಯುಲರ್ ಅಮೌಂಟು ಕೂಡ ಬರುತ್ತೆ. ಅದ್ರ ಜೊತೆಗೆ ಅವ್ರಿಗೆ ಏನು ಪೆಂಡಿಂಗ್ ಆಗಿಬಿಟ್ಟಿರುತ್ತಲ್ಲ 3-4 ಕಂತು, ಅದಕ್ಕೆ ಇನ್ನೊಂದು ಕಂತು ಆ್ಯಡ್ ಮಾಡಿಕೊಡ್ತಾರೆ. ಅಂದರೆ 16ನೇ ಕಂತು ಬರುತ್ತೆ, ಅದ್ರ ಜೊತೆಗೆ ಏನು ಪೆಂಡಿಂಗ್ ಆಗಿರುತ್ತಲ್ಲ ಒಂದು ಕಂತು, ಅದು ಕೂಡ ಆ್ಯಡ್ ಮಾಡಿ ಅವ್ರಿಗೆ ಮ್ಯಾಚ್ ಅಪ್ ಮಾಡಿ ಅವ್ರ ಖಾತೆಗಳಿಗೆ ಒಂದು ಜಮೆ ಮಾಡ್ತೀವಿ ಅಂತ ಹೇಳಿದ್ರೆ. ಇದು ಲೇಟೆಸ್ಟ್ ಆಗಿ ಬಂದಿರುವಂಥ ಅಪ್ಡೇಟ್ಸ್ ಆಗಿರುತ್ತೆ. ಮತ್ತು ಇದೇ ರೀತಿ ಅಪ್ಡೇಟ್ಸ್ಗಾಗಿ ಚಾನಲ್ ಸಬ್ಸ್ಕ್ರೈಬ್